ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರದಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾವಿವತ್ತು ನಿಮ್ಮನ್ನು ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಅಂಕುರಾರ್ಪಣ ಸೇವೆ ಅನ್ನೋದು ನಡೀತಾ ಇತ್ತು. ಹಾಗಾಗಿ ನಾವು ಸಹ ಆ ಸೇವೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಅಂದ್ಕೊಂಡೇ ಬಂದಿರೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲವನ್ನು ತುಂಬಾ ಚೆನ್ನಾಗಿ ಸೆರೆ ಹಿಡಿದು ತೋರಿಸಿದ್ದೀವಿ. ನಾವು ರೀಚ್ ಆದಾಗ ದೇವರಿಗೆ ಅಭಿಷೇಕ ನಡೀತಾ ಇತ್ತು. ಯಾವ ರೀತಿಯಾಗಿ ಅಲಂಕಾರಗೊಂಡಿದೆ ಅನ್ನೋದನ್ನು ನೋಡಿ. ಮುಖ್ಯವಾಗಿ ಅಂಕುರಾರ್ಪಣ ಸೇವೆ ಅಂದರೆ ಧ್ವಜಾರೋಹಣವನ್ನು ಮಾಡ್ತಾರೆ. ಧ್ವಜಸ್ತಂಭವನ್ನು ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜನರು ಸಹ ತುಂಬಾ ಸೇರಿದ್ರು ಅಂತಲೇ ಹೇಳ್ಬೋದು. ಸುಮಾರು 7:30 ಅಷ್ಟೊತ್ತಿಗೆ ಸೇವೆ ಅನ್ನೋದು ಶುರುವಾಯಿತು. ನಾವಲ್ಲಿ ಹೋದಾಗ ಪಲ್ಲಕ್ಕಿ ಸೇವೆ ಸಹ ನಡೀತಾ ಇತ್ತು. ಅದನ್ನು ಸಹ ಸೆರೆ ಹಿಡಿದಿದ್ದೀವಿ. ತುಂಬಾ ಚೆನ್ನಾಗಿತ್ತು. ನೋಡಿ, ಆಗಲೂ ಸಹ ಭಕ್ತಾದಿಗಳು ಇನ್ನೂ ದೇವಾಲಯದಲ್ಲಿ ಇದ್ದಾರೆ. ಮತ್ತು ಪ್ರಸಾದ ಏನೆಲ್ಲ ತೊಗೊಳ್ತೀವಲ್ವ, ಆ ಕೌಂಟರ್ ಸಹ ಇನ್ನೂ ಓಪನ್ ಆಗೇ ಇದೆ. ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಸಹ ಹಂಚ್ತಾರೆ. ಅದು ಸಹ 8:30ವರೆಗೂ ಇರುತ್ತೆ. ಅವತ್ತು ಇತ್ತು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಪಲ್ಲಕ್ಕಿ ಸೇವೆ ಅನ್ನೋದು ನಡೀತಾ ಇದೆ. ನೀವು ಅಲ್ಲಿಂದನೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಳಿ. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮೊದಲಿಗೆ ಕಲಶ ಪೂಜೆ ಅನ್ನೋದು ನಡೀತಾ ಇತ್ತು. ದೇವಸ್ಥಾನದ ಒಳಗಡೆ ನಡೀತಾ ಇದೆ. ನೋಡ್ತಾ ಇರ್ಬೋದು, ದೇವಾಂಗ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು ಎಲ್ಲರೂ ಒಳಗಡೆ ಕೂತಿದ್ದಾರೆ. ಪೂಜೆ ಅನ್ನೋದು ನಡೀತಾ ಇದೆ. ಇದಾದ ನಂತರ ಧ್ವಜಸ್ತಂಭದ ಮುಂದೆ ಧ್ವಜವನ್ನು ಇಟ್ಟು ಪೂಜೆ ಮಾಡಿ ಎಲ್ಲ ಮಂತ್ರಗಳನ್ನು ಹೇಳಿ ನಂತರವಾಗಿ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಅಷ್ಟೇ ಜಾತ್ರೆ ನಡೆಯೋದಕ್ಕೆ ಮುಂಚಿತವಾಗಿ ಈ ಅಂಕುರಾರ್ಪಣೆ ಅನ್ನೋದನ್ನು ಮಾಡ್ತಾರೆ. ಇನ್ನು ಅಂಕುರಾರ್ಪಣೆ ಅಂದರೆ ಏನು ಅಂತ ನೋಡೋದಾದರೆ, ಇದು ಜಾತ್ರೆಯ ಆರಂಭವನ್ನು ಸೂಚಿಸುವಂತಹ ಮೊದಲನೇ ಒಂದು ಪೂಜೆ ಅಥವಾ ವಿಧಿ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಹೊಸ ಆರಂಭವನ್ನು ಮಾಡುವಾಗ ಒಂದು ಸಮೃದ್ಧಿಯಿಂದ ನಡೀಲಿ, ಯಾವುದೇ ಅಡೆತಡೆಗಳಿಲ್ಲದೆ ಆ ಒಂದು ಕಾರ್ಯಕ್ರಮ ಅನ್ನೋದು ನೆರವೇರಬೇಕು ಅಂತ ದೇವರನ್ನು ಮೊದಲಿಗೆ ಪೂಜೆ ಮಾಡಿ ಚಾಲನೆ ನೀಡುವಂತಹ ಒಂದು ಸೇವೆ. ಅದಕ್ಕಾಗಿಯೇ ಅಂಕುರಾರ್ಪಣ ಸೇವೆ ಅಂತ ಕರೀತಾರೆ. ಇದು ಪ್ರತಿ ವರ್ಷವೂ ನಡೆಯುತ್ತೆ. ಜಾತ್ರೆ 25ನೇ ತಾರೀಕಿದೆ ಈ ವರ್ಷ. ಈ ಒಂದು ಸೇವೆ ನಡೆದಿದ್ದು 21ನೇ ತಾರೀಕಾಗಿರುತ್ತೆ. ಇದಕ್ಕೂ ಅಷ್ಟೇ ಸರ್ವರಿಗೂ ಆದರದ ಸ್ವಾಗತವನ್ನು ಕೋರುತ್ತಾರೆ ದೇವಾಂಗ ಮಂಡಳಿಯವರು. ಎಲ್ಲರೂ ಪಾಲ್ಗೊಳ್ಬೋದು. ದೇವಸ್ಥಾನದಲ್ಲಿ ಪೂಜೆ ಆಗಿ ಧ್ವಜಾರೋಹಣವೆಲ್ಲ ನೆರವೇರಿದ ನಂತರ ಮಂಡಳಿ ವತಿಯಿಂದಲೇ ಪ್ರಸಾದ ವಿನಿಯೋಗ ಸಹ ಏರ್ಪಡಿಸಿರ್ತಾರೆ. ಎಲ್ಲ ಪೂಜೆ ಮುಗಿಯುವಷ್ಟರಲ್ಲಿ ರಾತ್ರಿ 9:30ರಿಂದ 10 ಗಂಟೆನೇ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಬಸ್ ವ್ಯವಸ್ಥೆ ಎಲ್ಲ ಇರೋದಿಲ್ಲ. ರಾತ್ರಿ 8:30 ಅಷ್ಟರಲ್ಲೇ ಕೊನೆ ಬಸ್ ಇರೋದು, ಅದು ದೊಡ್ಡಬಳ್ಳಾಪುರಕ್ಕೆ. ನೀವು ಬರುವಾಗ ಬಂದು ಹೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಯಾರಾದರೂ ಬಂದಿರೋರ ಜೊತೆಯಲ್ಲಿ ನೀವು ಸೇರಿಕೊಂಡು ಹೋಗಬೇಕಾಗತ್ತೆ. ಇಲ್ಲ ನಿಮ್ಮ ಸ್ವಂತ ಒಂದು ವಾಹನವನ್ನು ಮಾಡ್ಕೊಂಡು ಬರ್ತೀರಾ ಅಂದ್ರೇ ಈ ಒಂದು ಸೇವೆ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು.
ಇನ್ನು ನಮ್ಮ ದೊಡ್ಡಬಳ್ಳಾಪುರದಿಂದ ಆಟೋನ ಮಾತಾಡಿಕೊಂಡು ಬಂದಿದ್ರೆ ಅಪ್ ಆ್ಯಂಡ್ ಡೌನ್ ಮಾತಾಡಿಕೊಂಡ್ರೆ ನೀವು ಆರಾಮಾಗಿ ಈ ಸೇವೆ ಎಲ್ಲ ನೋಡಿಕೊಂಡು ಹೋಗ್ಬೋದಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ಎಷ್ಟು ಮಂತ್ರಗಳನ್ನು ಪಠಣೆ ಮಾಡ್ತಾರೆ, ಎಲ್ಲವನ್ನು ಅಷ್ಟೇ ತುಂಬಾ ಚೆನ್ನಾಗಿ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು. ನೀವೇನಾದರೂ ಇದನ್ನು ನೋಡಿಲ್ಲ ಇದುವರೆಗೂ ಅಂತ ಅಂದರೆ ಈ ವಿಡಿಯೋವನ್ನು ಇವಾಗ ನೋಡಿ, ಮುಂದಿನ ವರ್ಷ ನೀವು ಸಹ ಪಾಲ್ಗೊಳ್ಳಿ. ಆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ. ಇನ್ನು ದೇವಸ್ಥಾನದಲ್ಲಿ ಅನ್ನದಾಸೋಹ ಅನ್ನೋದು ಮಧ್ಯಾಹ್ನವೂ ಇರುತ್ತೆ, ಸಾಯಂಕಾಲವೂ ಇರುತ್ತೆ. ಸಾಯಂಕಾಲ ಅಂದರೆ ರಾತ್ರಿ 8:30ವರೆಗೂ ಅಲ್ಲಿ ಅನ್ನದಾಸೋಹ ಅನ್ನೋದು ನಡೀತಾ ಇರುತ್ತೆ. ನಾವು ಹೋದಾಗ ಅಲ್ಲಿ ದೊನ್ನೆ ಅಲ್ಲಿ ಕೊಟ್ಟಿದ್ರು, ಅಂದರೆ ಹೊರಗಡೆನೇ ಇಟ್ಕೊಂಡಿದ್ರು, ಎಲ್ಲನೂ ಅಲ್ಲೇ ವ್ಯವಸ್ಥೆ ಮಾಡಿದರು ಅಂತಲೇ ಹೇಳ್ಬೋದು. ದಾಸೋಹ ಭವನದ ಒಳಗಡೆ ಏನು ಕೊಡ್ತಾ ಇರಲಿಲ್ಲ, ಪ್ರತಿದಿನವೂ ನಡೀತಾ ಇರುತ್ತೆ. ನೀವು ಅಲ್ಲೇನಾದರೂ ಹೋದ್ರಿ ಅಂತಂದರೆ ಮಿಸ್ ಮಾಡ್ದಿರ ಅನ್ನದಾಸೋಹವನ್ನು ಸೇವನೆ ಮಾಡಿ. ನೋಡಿ, ಧ್ವಜವನ್ನು ಪೂಜೆಯಾದ ನಂತರ ಪೂಜಾರಿಗಳೇ ಅಲ್ಲಿ ಕಟ್ತಾ ಇದ್ದಾರೆ. ನಾವು ಅಷ್ಟೇ ಇದೇ ಮೊದಲನೇ ಬಾರಿಗೇ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಈ ಒಂದು ಸೇವೆಯನ್ನು ನೋಡೋದಕ್ಕೋಸ್ಕರ. ನೋಡಿ, ಕಟ್ಟಿದ್ದಾಯಿತು. ಎಷ್ಟು ಜನ ಎಲ್ಲ ಸೇರಿದ್ರು ಅನ್ನೋದನ್ನು ಒಂದ್ಸತಿ ಕಣ್ಣು ಹಾಯಿಸ್ಕೊಂಡಿದ್ದೀವಿ. ಇನ್ನು 25ನೇ ತಾರೀಕು ಜಾತ್ರೆ ನಡೆಯೋದ್ರಿಂದ ಅಭಿಷೇಕ ಅನ್ನೋದು ಬೆಳಗಿನ ಜಾವ 2:30ಕ್ಕೆ ಶುರುವಾಗುತ್ತೆ. ಇನ್ನು ಮಹಾಮಂಗಳಾರತಿ ಬೆಳಗಿನ ಜಾವ 4:30ಕ್ಕೆ ಶುರುವಾಗುತ್ತೆ. ಇನ್ನು ಸ್ವಾಮಿಯವರ ದರ್ಶನ ಬೆಳಿಗ್ಗೆ 6 ಗಂಟೆಗೆ ಇರುತ್ತೆ. ಇನ್ನು ನೀವು ಯಾವ ರೀತಿ ಬರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ಶೌಚಾಲಯದ ವ್ಯವಸ್ಥೆ ಸಹ ಇದೆ. ಅನ್ನದಾಸೋಹ ಭವನ ಏನಿದೆಯಲ್ಲ ಅದ್ರ ಪಕ್ಕಕ್ಕೆ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಶೌಚಾಲಯದ ವ್ಯವಸ್ಥೆ ಸಹ ಇದೆ. ಇನ್ನು ಅಲ್ಲಿ ನೋಟಿಸ್ ಹಾಕಿದ್ರು, ಆ ಮಾಹಿತಿಯನ್ನು ತಿಳಿಸಿದ್ದೀವಿ ಇಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.